ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು. 3 ಹೊತ್ತು ಊಟ ಇಲ್ಲದೆ ಇದ್ದರೂ ಜೀವನ ನಡೆಯುತ್ತದೆ. ಕೋಟಿ ಕೋಟಿ ಆಸ್ತಿ ಇಲ್ಲದೆ ಇದ್ದರೂ ಜೀವನ ನಡೆಯುತ್ತದೆ. ಇರುವುದಕ್ಕೆ ಭವ್ಯ ಬಂಗಲೆ ಇಲ್ಲದೆ ಇದ್ದರೂ ಕೂಡ ಜೀವನ ನಡೆಯುತ್ತದೆ. ಆದರೆ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಅಂದರೆ ಜೀವನ ನಡೆಯುವುದಿಲ್ಲ. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡುವುದಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮನ್ನು ಆಡಿಸುವುದಕ್ಕೆ ಮೇಲೆ ಒಬ್ಬ ಇದ್ದಾನೆ ಅನ್ನುವುದನ್ನು ಮರೆಯಬೇಡಿ. ಕಾಲ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡಬೇಡಿ. ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ. ಹಾಗೆ ಯಾರಿಗೂ ಕೇವಲವಾಗಿ ನೋಡಬೇಡಿ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಗೌರವ ಇದ್ದೇ ಇರುತ್ತದೆ. ಅದು ಗೊತ್ತಾಗುವುದು ಸರಿಯಾದ ಸಮಯ ಬಂದಾಗಲೇ. ಕರ್ಮ ಯಾವಾಗಲೂ ತನ್ನ ವಿಳಾಸವನ್ನು ಮರೆಯುವುದಿಲ್ಲ. ಅದು ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ತಲುಪುತ್ತದೆ. ಒಂದು ಕ್ಷಣ ನೋವಾದರೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅಲ್ಲೇ ಮರೆತು ಮಾತನಾಡುವುದೇ ನಿಜವಾದ ಸ್ನೇಹ, ಪ್ರೀತಿ, ವಿಶ್ವಾಸ, ನಂಬಿಕೆ. ಏಕೆಂದರೆ ಪ್ರತಿ ಸ್ನೇಹ, ಪ್ರೀತಿ, ವಿಶ್ವಾಸದಲ್ಲೂ ಮುನಿಸು, ಕೋಪ, ಜಗಳ ಇದ್ದೇ ಇರುತ್ತದೆ. ಹೀಗಿದ್ದರೆ ಮಾತ್ರ ಸಂಬಂಧ ಗಟ್ಟಿಯಾಗಿ ಉಳಿಯುವುದು. ಒಬ್ಬರ ಹುಟ್ಟುಗುಣಗಳನ್ನು ಯಾವತ್ತೂ ಬದಲಾಯಿಸಲು ಸಾಧ್ಯವಿರುವುದಿಲ್ಲ. ಏಕೆಂದರೆ ಬೇವಿನ ಗಿಡದ ಮೇಲೆ ಹಾಲಿನ ಅಭಿಷೇಕವನ್ನೇ ಮಾಡಿದರೂ ಬೇವು ಬೇವಾಗಿಯೇ ಇರುತ್ತದೆ ಹೊರತು ಅದು ಬೆಲ್ಲವಾಗಲು ಸಾಧ್ಯವಿಲ್ಲ. ನೋವು ಎನ್ನುವುದು ಯಾವಾಗಲೂ ಕಣ್ಣೀರಿನಲ್ಲಿ ಅಡಗಿರುವುದಿಲ್ಲ. ಕೆಲವೊಮ್ಮೆ ಅದು ನಗುವಿನ ಹಿಂದೆಯೂ ಮರೆಯಾಗಿರುತ್ತದೆ. ನೋವು ಮತ್ತು ಸೋಲನ್ನು ಸಹಿಸುವವರು ಜೀವನದಲ್ಲಿ ಎಂದಿಗೂ ಸೋಲುವುದಿಲ್ಲ. ಪರಿಸ್ಥಿತಿ ಇದ್ದ ಹಾಗೆ ನಮ್ಮ ಮನಸ್ಥಿತಿಯೂ ಕೂಡ ಇರಬೇಕು. ವಿಶ್ವಾಸವನ್ನು ಗಳಿಸುವುದು ಕಷ್ಟ, ಕಳೆದುಕೊಳ್ಳುವುದು ಸುಲಭ. ಯಾರಾದರೂ ನೀವು ಹೇಳುವ ಸುಳ್ಳುಗಳನ್ನು ನಂಬುತ್ತಾರೆ ಎಂದರೆ ಅವರು ದಡ್ಡರೆಂದು ಅಲ್ಲ, ಅವರ ವಿಶ್ವಾಸಕ್ಕೆ ನೀವು ಅರ್ಹರಲ್ಲ ಎಂದರ್ಥ. ವಿಶ್ವಾಸವನ್ನು ಗಳಿಸುವವರಾಗಿ ಎಂದಿಗೂ ಒಬ್ಬರ ನಂಬಿಕೆಯನ್ನು ಕಳೆದುಕೊಳ್ಳುವ ದ್ರೋಹಿಗಳಾಗಬೇಡಿ. ನಂಬಿಕೆ ಇದ್ದರೆ ಮೌನವು ಅರ್ಥವಾಗುತ್ತದೆ. ನಂಬಿಕೆ ಇಲ್ಲದಿದ್ದರೆ ಪ್ರತಿ ಶಬ್ದದಲ್ಲೂ ಅಪಾರ್ಥಗಳೇ ಗೋಚರಿಸುತ್ತದೆ. ನಂಬಿಕೆ ಎಲ್ಲ ಸಂಬಂಧಗಳ ಜೀವವಾಗಿರುತ್ತದೆ. ಯಾರು ಮೌನವಾಗಿ ಸುಖ ದುಃಖಗಳನ್ನು ಸಮವಾಗಿಸಿಕೊಳ್ಳುತ್ತಾರೋ ಅವರು ಎಂದಿಗೂ ಯಾರ ಮುಂದೆಯೂ ತಲೆಬಾಗುವುದಿಲ್ಲ. ಒಳ್ಳೆಯ ಕೆಲಸವನ್ನು ಮಾಡದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಜಗತ್ತು ಯಾವತ್ತಿಗೂ ಚಿಕ್ಕವರು ಎಂದು ಗುರುತಿಸಿಲ್ಲ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ. ಯಾವುದು ಸಾಧ್ಯವೋ ಅದನ್ನು ಮಾಡಲು ನಮಗೆ ಶಕ್ತಿ ಬೇಕು. ಯಾವುದು ಅಸಾಧ್ಯವೋ ಅದನ್ನು ಮಾಡಲು ನಮಗೆ ನಂಬಿಕೆ, ವಿಶ್ವಾಸ ಬೇಕು. ನಮ್ಮ ಶಕ್ತಿಯ ಬಗ್ಗೆ ನಂಬಿಕೆ ಇದ್ದರೆ ಯಾವುದೂ ಅಸಾಧ್ಯವಲ್ಲ. ಸೋಲನ್ನು ಸ್ವೀಕರಿಸಲಾಗದವನು ಸೋತವರ ಬಗ್ಗೆ ಮಾತನಾಡಬಾರದು. ಏಕೆಂದರೆ ಇಲ್ಲಿ ಹುಟ್ಟೋ ಸೂರ್ಯ ಮುಳುಗಲೇಬೇಕು, ಅರಳುವ ಹೂವು ಬಾಡಲೇಬೇಕು. ಯಾವುದು ಎಂದಿಗೂ ಖಚಿತವೂ ಅಲ್ಲ, ಉಚಿತವೂ ಅಲ್ಲ. ಎಲ್ಲ ಸಮಯದಲ್ಲೂ ಮನುಷ್ಯರಾಗಿದ್ದರೆ ಸಾಕು. ಮನುಷ್ಯ ಬದುಕುವುದಕ್ಕೆ ಹೆಚ್ಚು ಹಣ ಬೇಕಾಗುವುದಿಲ್ಲ. ಬೇರೆಯವರನ್ನು ನೋಡಿ ಅವರಂತೆ ಬದುಕಲು ಹೊರಟರೆ ಮನುಷ್ಯನಿಗೆ ಎಷ್ಟು ಹಣವಿದ್ದರೂ ಸಾಲುವುದಿಲ್ಲ. ಚಿಂತೆ ಮಾಡಿ ಯಾಕೆ ಕೊರಗಬೇಕು? ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ನಡೆಯಬೇಕು. ಸೋಲು ಎಂಬುವುದು ನಮ್ಮ ಗೆಲುವಿನ ದಾರಿಯಲ್ಲಿ
ಆಗಾಗ ಬರುವ ಒಂದು ಸಣ್ಣ ಅಡಚಣೆ ಅಷ್ಟೇ. ಅದನ್ನು ನಿವಾರಿಸಿಕೊಳ್ಳುತ್ತಾ ಸಾಗುವುದೇ ನಿಜವಾದ ಜೀವನ. ಜಗತ್ತಿನಲ್ಲಿ ಕಾಡುತ್ತಿರುವುದು ಕೇವಲ ಹೊಟ್ಟೆಯ ಹಸಿವು ಅಲ್ಲ, ಪ್ರೀತಿಯ ಕೊರತೆ, ಕರುಣೆ, ಪ್ರೋತ್ಸಾಹದ ಕೊರತೆ. ಪ್ರತಿಯೊಬ್ಬರೂ ಜಗತ್ತನ್ನೇ ಬದಲಾಯಿಸಬೇಕು ಅಂತ ಕಾಯುತ್ತಾ ಇರುತ್ತಾರೆ, ಆದರೆ ತನ್ನನ್ನು ಬದಲಾಯಿಸಿಕೊಳ್ಳುವುದಿಲ್ಲ. 4 ಜನರಿಗೆ ಸಹಾಯ ಮಾಡುವ ಗುಣ ನಿನ್ನಲ್ಲಿ ಇದ್ದರೆ ನೀನು ಯಾವ ದೇವಾಲಯಕ್ಕೂ ಹೋಗುವ ಅವಶ್ಯಕತೆ ಇಲ್ಲ. ಏಕೆಂದರೆ ದೇವರೇ ನಿನ್ನನ್ನು ಹುಡುಕುತ್ತಾ ಮನೆಗೆ ಬರುತ್ತಾರೆ. ಭಾವನೆಗಳು ಜೀವನದಲ್ಲಿ ತುಂಬ ಮುಖ್ಯ. ಏಕೆಂದರೆ ನಗು ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ದಾರಿ ತೋರಿಸಿದರೆ, ಮೌನವು ಸಮಸ್ಯೆಗಳು ಸೃಷ್ಟಿಯಾಗದಂತೆ ನೋಡಿಕೊಳ್ಳುತ್ತದೆ. ಕಷ್ಟ ಕಾಲದಲ್ಲಿ ನಿಮಗೆ ನೆರವಾದವರು ಹಾಗೂ ಕಷ್ಟ ಕಾಲಕ್ಕೆ ನಿಮ್ಮ ಕೈ ಹಿಡಿದವರು ಅಷ್ಟೇ ಅಲ್ಲ, ನಿಮ್ಮನ್ನು ಕಷ್ಟಕ್ಕೆ ದೂಡಿದವರು. ಈ 3 ಸ್ನೇಹಿತರನ್ನು ನಿಮ್ಮ ಜೀವನದಲ್ಲಿ ಯಾವತ್ತೂ ಮರೆಯಬೇಡಿ. ನಿಮ್ಮ ವೈರಿಗಳನ್ನು ಉದಾಸೀನ ಮಾಡಿ ಅವರನ್ನು ಪಳಗಿಸಲು ಅದಕ್ಕಿಂತ ಉತ್ತಮ ಅಸ್ತ್ರ ಇನ್ನೊಂದಿಲ್ಲ. ವ್ಯಕ್ತಿಯ ನಾಲಿಗೆಯಿಂದ ಹೊರಡುವ ಮಾತುಗಳು ಆಕಾಶಕ್ಕೆ ರಂಗು ಚೆಲ್ಲುವ ಕಾಮನ ಬಿಲ್ಲಿನಂತೆ ಇರಬೇಕೇ ಹೊರತು ಕ್ಷಣ ಕ್ಷಣಕ್ಕೆ ಬಣ್ಣ ಬದಲಿಸುವ ಊಸರವಳ್ಳಿಯ ತರಹ ಇರಬಾರದು. ಹಣದ ಅಪೇಕ್ಷೆ ಪಡದೆ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ಮಾಡಿ. ಹಣ ಹುಡುಕಿಕೊಂಡು ನಿಮ್ಮಲ್ಲಿಯೇ ಬರುತ್ತದೆ. ಇಡೀ ವಿಶ್ವವೇ ನಿಮ್ಮ ವಿರುದ್ಧ ನಿಂತರೂ ನೀವು ಒಬ್ಬರೇ ನಿಲ್ಲುವ ಧೈರ್ಯ ನಿಮಗಿರಲಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.